ದಂಟಿನ ಸೊಪ್ಪಿನ ಸಾಂಬಾರ್ ಅಥವಾ ಅಮರಾಂಥಸ್ ಗ್ರೀನ್ ಸಾಂಬಾರ್ ರೆಸಿಪಿ ಬೇಕಾಗುವ ಸಾಮಗ್ರಿಗಳು: ದಂಟಿನ ಸೊಪ್ಪು 1 ಕಟ್ಟು ಚೆನ್ನಾಗಿ ತೊಳೆದು ಹೆಚ್ಚಿಟ್ಟಿದ್ದು, ತೊಗರಿಬೇಳೆ ನೆನೆಸಿದ್ದು 1 ಚಿಕ್ಕ ಬಟ್ಟಲು, ಸಣ್ಣ ಟೊಮೆಟೊ 3, ಈರುಳ್ಳಿ 1, ತೆಂಗಿನಕಾಯಿ ಅಥವಾ ಕೊಬ್ಬರಿ ಕಾಲು ಭಾಗ ಸುಮಾರು 2 ಹಿಡಿಯಷ್ಟು, ಹುಣಸೆ ಹಣ್ಣಿನ ರಸ ಅರ್ಧ ಅಥವಾ ಮುಕ್ಕಾಲು ಚಿಕ್ಕ ಬಟ್ಟಲು, ಸಾಂಬಾರ್ ಪುಡಿ 1 ಟೇಬಲ್ ಸ್ಪೂನ್, ಖಾರದ ಪುಡಿ 3/4 ಅಥವಾ 1 ಟೀ ಸ್ಪೂನ್, ಕಲ್ಲುಪ್ಪು ರುಚಿಗೆ ತಕ್ಕಷ್ಟು, ಬೆಳ್ಳುಳ್ಳಿ 6 ಹೋಳು, ಎಣ್ಣೆ 2 ಟೀ ಸ್ಪೂನ್, ಸಾಸಿವೆ 1 ಟೀ ಸ್ಪೂನ್. ಈಗ ಕುಕ್ಕರ್ನಲ್ಲಿ 2 ಟೀ ಸ್ಪೂನ್ ಎಣ್ಣೆ ಬಿಸಿ ಮಾಡಿ ಸಾಸಿವೆ ಹಾಕಿ ಸಿಡಿಯಲು ಬಿಡಬೇಕು. ನಂತರ ಹೆಚ್ಚಿದ ಈರುಳ್ಳಿ, ಟೊಮ್ಯಾಟೊ ಮತ್ತು ದಂಟಿನ ಸೊಪ್ಪನ್ನು ಹಾಕಿ 2 ರಿಂದ 3 ನಿಮಿಷ ತನಕ ಚೆನ್ನಾಗಿ ಬಾಡಿಸ್ಕೊಳ್ಳಿ. ತೊಗರಿಬೇಳೆನ ಮುಂಚೆನೇ ನೆನೆಸಿಟ್ಕೊಳ್ಳಿ. ಸುಮಾರು ಅರ್ಧ ಅಥವಾ ಮುಕ್ಕಾಲು ಅಥವಾ 1 ಗಂಟೆ ತನಕ ನೆನೆಸಿಟ್ರೆ ಕೂಡ ಸಾಕು. ತೊಗರಿಬೇಳೆ ಕುಕ್ಕರಲ್ಲಿ ಬೇಯಿಸುವಾಗ ಉಪ್ಪನ್ನು ಸೇರಿಸಬೇಡಿ. ಒಂದು ವೇಳೆ ಉಪ್ಪನ್ನು ಸೇರಿಸಿದರೆ ತೊಗರಿಬೇಳೆ ಚೆನ್ನಾಗಿ ಬೇಯುವುದಿಲ್ಲ, ಹಾಗಾಗಿ ಉಪ್ಪನ್ನು ಸೇರಿಸದೇ ಇರುವುದು ಒಳ್ಳೆಯದು. ಇವಾಗ ನೆನೆಸಿದ ತೊಗರಿಬೇಳೆ ಮತ್ತು 2 ಕಪ್ ನೀರು ಸೇರಿಸಿ ಕುಕ್ಕರ್ ಮುಚ್ಚಿ 3 ರಿಂದ 4 ವಿಸಲ್ ಬರುವವರೆಗೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸಾಧ್ಯವಾದಷ್ಟು ಬೇಳೆನ ಕರಗುವಷ್ಟು ಬೇಯಿಸ್ಕೊಳ್ಳಿ. ಬೇಳೆನ ಕರಗುವಷ್ಟು ಬೇಯಿಸ್ಕೊಂಡ್ರೆ ಸಾಂಬಾರು ತುಂಬ ರುಚಿಯಾಗಿರುತ್ತೆ, ಜೊತೆಲಿ ಮಂದವಾಗಿ ಕೂಡ ಇರುತ್ತೆ. ಕುಕ್ಕರ್ ವಿಸಲ್ ಬರುವವರೆಗೆ ನಾವಿವಾಗ ಸಾಂಬಾರು ಖಾರನ ರೆಡಿ ಮಾಡ್ಕೊಳ್ಳೋಣ. ಇವಾಗ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಅಥವಾ ಕೊಬ್ಬರಿ ಹೆಚ್ಚಿದ್ದು ಅಥವಾ ತುರಿದದ್ದು, ಸಾಂಬಾರ್ ಪುಡಿ 1 ಟೀ ಸ್ಪೂನ್, ಖಾರದ ಪುಡಿ 3/4 ಅಥವಾ 1 ಟೀ ಸ್ಪೂನ್, ಬೆಳ್ಳುಳ್ಳಿ 6 ಎಸಳು, ಕಲ್ಲುಪ್ಪು 1 ಟೀ ಸ್ಪೂನ್ ಅಥವಾ ನಿಮ್ಮ ರುಚಿಗೆ ಸರಿ ಹೊಂದುವಷ್ಟು. ಇವಾಗ ಸಾಂಬಾರು ಖಾರನ ರುಬ್ಕೊಳ್ಳೋಣ. ಬೇಳೆ ಬೇಯಿಸಿದ ಸಾಂಬಾರು ನೀರನ್ನು ಸೇರಿಸಿ ತರಿಯಾಗಿ ರುಬ್ಬಿಕೊಳ್ಳಿ. ಇವಾಗ ರುಬ್ಬಿದ ಮಸಾಲೆ ಮತ್ತು ಹುಣಸೆ ಹಣ್ಣಿನ ರಸ ಸೇರಿಸಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಉಪ್ಪು ಮತ್ತು ಹುಳಿಯನ್ನು ರುಚಿಗೆ ತಕ್ಕಂತೆ ಹೊಂದಿಸಿ 8 ರಿಂದ 10 ನಿಮಿಷಗಳ ತನಕ ಚೆನ್ನಾಗಿ ಕುದಿಸ್ಕೊಳ್ಳಿ. ಇವಾಗ ರುಚಿಯಾದ ದಂಟಿನ ಸೊಪ್ಪಿನ ಸಾಂಬಾರ್ ಸಿದ್ಧವಾಗಿದೆ. ಈ ಸಾಂಬಾರ್ ಬಿಸಿ ಬಿಸಿ ಅನ್ನ, ರಾಗಿ ಮುದ್ದೆ ಅಥವಾ ಜೋಳದ ರೊಟ್ಟಿ ಜೊತೆಗೆ ತುಂಬ ರುಚಿಯಾಗಿರುತ್ತೆ. ಸೊಪ್ಪು ಇಷ್ಟಪಡದವರು ಕೂಡ ಈ ರೀತಿಯಾಗಿ ಮಾಡಿದರೆ ಖಂಡಿತ ಇಷ್ಟಪಟ್ಟು ತಿಂತಾರೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ರುಚಿಯಾದ ರೆಸಿಪಿಯೊಂದಿಗೆ ಬರ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.